ಕೆಲವೊಂದು ಸಲ ಮನೆಯಲ್ಲಿ ಏನೂ ತರಕಾರಿ ಇರಲ್ಲ, ಆದರೂ ಅಡುಗೆ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವೆಲ್ಲ ಏನು ಮಾಡ್ತೀರಾ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಯಾವುದೂ ತರಕಾರಿ ಇರಲಿಲ್ಲ ಅಂತ ಪಟ್ ಅಂತ ಜಸ್ಟ್ 5 ನಿಮಿಷದಲ್ಲಿ ಈ ಪಲ್ಯ ಮಾಡಿದ್ದೀನಿ ಮತ್ತು ಚಪಾತಿ ಕೂಡ ಮಾಡಿದ್ದೀನಿ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಇವತ್ತು ಈ ಆನಿಯನ್ ಪಲ್ಯ ಮಾಡಿದ್ದೀನಿ, ಹೇಗೆ ಮಾಡಿದೆ ಅಂತ ನೋಡೋಣ. ಮೊದಲು ಈರುಳ್ಳಿನ ಸಿಪ್ಪೆ ಸುಲಿದು 4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ 4. ಸಿಪ್ಪೆ ಸುಲಿದು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಹೆಚ್ಕೊಂಡಿಲ್ಲ, ನಾರ್ಮಲಾಗಿ ಹೆಚ್ಕೊಂಡಿದ್ದೀನಿ. ನೀವು ಬೇಕಾದರೆ ಉದ್ದುದ ಕೂಡ ಹೆಚ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ಸಣ್ಣಗೆ ಹೆಚ್ಕೊಂಡ್ರೆ ಒಂಥರ ಪಲ್ಯ ಪೇಸ್ಟ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಅನ್ಸೋದಿಲ್ಲ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಓಕೆನಾ. ಈಗ ಈರುಳ್ಳಿ ಸಿಪ್ಪೆ ಎಲ್ಲ ಸುಲಿದು ತೊಳೆದು ನಂತರ ಹೆಚ್ಚಿದ್ದೀನಿ. ನೀವೆಲ್ಲ ಸಿಪ್ಪೆ ತೆಗೆದು ತೊಳೆದಿರೋ ಇಲ್ವಾ ಈರುಳ್ಳಿನ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಕೆಲವರೆಲ್ಲ ಸಿಪ್ಪೆ ಸುಲಿದಿದ್ದೀವಲ್ಲ ಇನ್ನೇನು ತೊಳೆಯೋದು ಅಂತಾರೆ, ಬಟ್ ನಾನು ಸಿಪ್ಪೆ ಸುಲಿದು ಒಂದ್ಸಲ ಈರುಳ್ಳಿ ತೊಳ್ಕೊಂಡು ತೊಗೊಂಡು ಆಮೇಲೆ ಹೆಚ್ಕೊಳ್ತೀನಿ. ಈ ಪಲ್ಯ ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಪಲ್ಯ ರೆಡಿ ಆಗಿಬಿಡುತ್ತೆ. ಮತ್ತು ನಾವೆಲ್ಲಾದರೂ ಒನ್ ಡೇ ಟ್ರಿಪ್ಗೆ ಹೋದರೆ ಚಪಾತಿ ಅಥವಾ ಪೂರಿ ಜೊತೆಗೆ ತೊಗೊಂಡು ಹೋಗ್ಬೋದು. ಚಪಾತಿ ಪೂರಿ ತಣ್ಣಗಾಗಿದ್ರೂ ಪರವಾಗಿಲ್ಲ, ಈ ಪಲ್ಯದ ಜೊತೆಲಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನಾವೆಲ್ಲಾದರೂ ಒನ್ ಡೇ ಟ್ರಿಪ್ ಅಥವಾ ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲಾದರೂ ಲಾಂಗ್ ಜರ್ನಿಗೆ ಹೋಗಬೇಕಾದ್ರೆ ಹೊರಗಡೆದೆಲ್ಲ ಏನೂ ತಿನ್ನಲ್ಲ ಅಂತ ಇದ್ದರೆ ಕೆಲವರು ಈ ಪಲ್ಯನ ಜೊತೆಲಿ ಮಾಡಿ ತೊಗೊಂಡು ಹೋಗ್ಬೋದು. ತುಂಬ ರುಚಿಯಾಗಿರುತ್ತೆ, ನೀವು ಒಂದ್ಸಲ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕಾಗಿರುವಂಥ ಪಲ್ಯ. ಈಗ ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದಾಗಿದೆ. ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನೂ ಯೂಸ್ ಮಾಡಿಲ್ಲ, ಬೇಗ ಪಲ್ಯ ಆಗಿಬಿಡುತ್ತೆ ಅಂತ. ಜಸ್ಟ್ 5 ನಿಮಿಷದಲ್ಲೇ ರೆಡಿ ಆಗಿಬಿಟ್ಟಿತ್ತು, ಅಷ್ಟೇ ರುಚಿಯಾಗಿತ್ತು. ನೀವು ಬೇಕಾದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಹಾಕಿದ್ದಾದಮೇಲೆ. ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕಿ ಒಂದು ಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ, ಎಲ್ಲ ತರಕಾರಿ ಅಥವಾ ಎಲ್ಲ ಸಾಂಬಾರ್ಗೂ ಹಿಂಗಂತೂ ಹಾಕ್ಕೊಳ್ತೀನಿ. ಸೊ ಹಿಂಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಪಲ್ಯ ಸ್ವಲ್ಪ ಕಡಿಮೆನೇ ಇದ್ದಿದ್ದರಿಂದ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಗೊಂಡೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಇಬ್ಬರಿಗಾಗೋಷ್ಟು ಪಲ್ಯ ಮಾತ್ರ ಮಾಡ್ಕೊಂಡಿದ್ದೀನಿ. ಇದು ಇಬ್ಬರಿಗೆ ಸರ್ವ್ ಮಾಡ್ಬೋದು, ಅಷ್ಟು ಪಲ್ಯ ರೆಡಿಯಾಗುತ್ತೆ. 4 ಈರುಳ್ಳಿಯಿಂದ ಇಬ್ಬರಿಗಾಗುವಷ್ಟು ಪಲ್ಯ ರೆಡಿ ಆಗುತ್ತೆ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಲೆಗಳು ಹಾಕ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳೋಣ. ಫಸ್ಟೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಈರುಳ್ಳಿನ ಎಣ್ಣೆಯಲ್ಲಿ. ನೆಕ್ಸ್ಟು ಒಂದು 2-3 ನಿಮಿಷ ಅಷ್ಟೇ ಜಸ್ಟ್ ಮುಚ್ಚಳ ಇಟ್ಟು ಗ್ಯಾಸ್ ಸಿಮ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಬೇಗನೆ ಆಗಿಬಿಡುತ್ತೆ ಇದು ಪಲ್ಯ. ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದಾಗ ಮನೆಯಲ್ಲಿ ಏನಾದರೂ ತರಕಾರಿ ಇಲ್ಲ, ಏನೂ ಇಲ್ಲ ಅಂದಾಗ ಅರ್ಜೆಂಟಲ್ಲಿ ಈ ಪಲ್ಯ ಮಾಡ್ಕೊಳ್ಬೋದು. ಅನ್ನದ ಜೊತೆ ಕೂಡ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ಈ ಪಲ್ಯನ. ಚಪಾತಿ ಹಾಕಿ ಲಂಚ್ ಬಾಕ್ಸಲ್ಲಿ ಕೂಡ ಈ ಪಲ್ಯ ಹಾಕ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ಒಂದು 1/4 ಕಪ್ಪಷ್ಟು ಕಡಲೆಪಪ್ಪು ಇಟ್ಕೊಂಡಿದ್ದೆ. ಕಡಲೆಪಪ್ಪನ್ನ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೈಸ್ ಪೌಡ್ರ್ ಆಗಬೇಕದು. ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪಲ್ಯಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಪಲ್ಯ ಬೇಯಿಸ್ತಾ ಇದ್ವಲ್ಲ, ಒಂದು 3 ನಿಮಿಷ ಆಗಿತ್ತು. ಈಗ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬೇಡ. ಒಂದು 2-3 ನಿಮಿಷ ಸ್ವಲ್ಪ ತಣ್ಣಗಾದರೆ ಸಾಕು. ಒಂದು ಸ್ವಲ್ಪ ಈ ರೀತಿ ಕಲಿಸ್ತಾ ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ. ತಣ್ಣಗಾಗಿದ್ದಾದಮೇಲೆ ನಾವು ಈ ಕಡಲೆಪಪ್ಪು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಇತ್ತು ಈ ಪೌಡರು. ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ ಅಂತ ನಾನು ಈ ರೀತಿ ಕಡಲೆಪಪ್ಪು ಆ್ಯಡ್ ಮಾಡ್ಕೊಳೋದು. ಮತ್ತು ಒಂದು ಅರ್ಧ ಕಪ್ನಷ್ಟು ಮೊಸರು ಇಟ್ಕೊಂಡಿದ್ದೆ. ಸ್ವಲ್ಪ ಸಿಹಿಯಾಗಿತ್ತು ಮೊಸರು, ಅಂದರೆ ತುಂಬ ಹುಳಿ ಬಂದಿರಲಿಲ್ಲ, ಫ್ರೆಶ್ ಆಗಿರೋ ಮೊಸರು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರೋಂಥ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ನೆಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಮೊಸರು ಹಾಕಿದ್ನಲ್ಲ, ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬದಲಿಗೆ ನೀವು ಕಸೂರಿ ಮೇಥಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಮೊಸರು ಕಡಿಮೆ ಅನಿಸ್ತು, ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ಗ್ರೇವಿ ಇನ್ನು ಸ್ವಲ್ಪ ನೀರಾಗಿರಲಿ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಗಟ್ಟಿಯಾಗೇ ಇರಲಿ ಥಿಕ್ಕಾಗಿರಲಿ ಅಂತ ಅನ್ಸಿದ್ರೆ ಕಡಿಮೆ ಆ್ಯಡ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಬಟ್ ಮೊಸರು ತುಂಬ ಹುಳಿ ತೊಗೊಳ್ಬೇಡಿ, ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ
ರೆಡಿಯಾಗಿದೆ. ಅದರ ಬಿಸಿಯಾಗಿರಬೇಕಾದ್ರೆ ಮೊಸರು ಹಾಕ್ಕೊಳ್ಬೇಡಿ, ಅದು ಒಡೆದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಪಲ್ಯ ರೆಡಿಯಾಗಿದೆ. ಈರುಳ್ಳಿ ಪಲ್ಯ ತುಂಬ ಡೆಲಿಷಿಯಸ್ ಆಗಿ ತುಂಬ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಪಲ್ಯನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಈ ಈರುಳ್ಳಿ ಪಲ್ಯ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಚಪಾತಿ ಜೊತೆಗೆ ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ರುಚಿಯಾಗಿರುತ್ತೆ. ಪೂರಿಗೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಇದನ್ನು ಹಾಕ್ಕೊಳ್ಬೋದು. ನಾನು ಮೊದಲೇ ಹೇಳ್ದಂಗೆ ನಾವೆಲ್ಲಾದರೂ ಔಟ್ಸೈಡ್ ಹೋಗಬೇಕಾದ್ರೆ ಜರ್ನಿ ಟೈಮಲ್ಲಿ ಕೂಡ ಈ ಪಲ್ಯ ಜೊತೆಲಿ ತೊಗೊಂಡು ಹೋಗ್ಬೋದು. ಮೊಸರು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ತೊಂದರೆ ಇಲ್ಲ, ಅಲ್ಲಿವರೆಗೂ ಕೂಡ ಮಾಡಿದ್ರೂ ಪಲ್ಯ ತುಂಬ ರುಚಿಯಾಗಿರುತ್ತೆ. ಬರೀ ಈರುಳ್ಳಿ ಫ್ರೈ ಮಾಡಿಕೊಂಡು ನಾನು ಮಸಾಲೆಗಳು ಹೇಳಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಜಸ್ಟ್ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಪಲ್ಯ ಕೂಡ ನೀವು ಎಲ್ಲಾದರೂ ಜರ್ನಿಯಲ್ಲಿ ತೊಗೊಂಡು ಹೋಗ್ಬೋದು. ಸೊ ತುಂಬ ಸಿಂಪಲ್ಲಾಗಿರುವ ತುಂಬ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಪಲ್ಯ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ.